ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 360. ಏನಿದು ಶ್ವೇತಾ ಒಬ್ಬಳೇ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಶ್ವೇತಾ ಒಬ್ಬಳೇ ಇರಬೇಕು, ಬಿಕಾಸ್ ನಾನು ನಮ್ಮ ಡ್ಯಾಡಿ ಮನೆಗೆ ಬಂದಿದ್ದೀನಿ. ಏನು ಡ್ಯಾಡಿ ಮನೆಗೆ ಬಂದಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಡ್ಯಾಡಿ ಮನೆಗೆ ಬಂದಿರೋದಲ್ಲದೆ ನಮ್ಮದು ಫಾರ್ಮ್ ಹೌಸ್ ಇದೆ, ಫಾರ್ಮ್ ಹೌಸಿಗೆ ಬಂದಿದ್ದೀನಿ. ಇಲ್ಲಿ ತುಂಬ ಪ್ಲ್ಯಾಂಟ್ಸ್ಗಳಿದ್ದಾವೆ. ಸೊ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಈಗ ನೋಡಿ ಎಷ್ಟೊಂದು ಗಿಡಗಳು ಹಾಕಿದ್ದಾರೆ ನಮ್ಮಮ್ಮ ಅಂತ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ನಮ್ಮ ಫಾರ್ಮ್ ಹೌಸು ನೋಡಿ ಹಿಂಗಿದೆ ಎಂಟ್ರಿ. ಮುಂಚೆ ಇದು ಆ್ಯಕ್ಚುಲಿ ಚಾಕಿ ಸೆಂಟರ್ ಮಾಡ್ಕೊಂಡಿದ್ದೆ ನನ್ನ ತಮ್ಮ. ಈಗ ನಾರ್ಮಲ್ ರೇಷ್ಮೆ ಗೂಡು ಆ ಥರ ಬೆಳೀತಿದ್ದಾರೆ. ನೋಡಿ ಎಂಟ್ರಿಗೇ ತುಂಬ ಪ್ಲ್ಯಾಂಟ್ಸ್ಗಳಿದ್ದಾವೆ. ಇದು ಯಾವುದು ಶೋ ಪ್ಲ್ಯಾಂಟ್ ಥರ ಇದೆ, ಡಿಫ್ರೆಂಟ್ ಪ್ಲ್ಯಾಂಟು. ಈ ಥರ ತುಂಬ ಹಾಕಿದ್ದಾರೆ ನಮ್ಮಮ್ಮ. ಮುಂದೆ ಮುಂದೆ ತುಂಬ ಸಿಗುತ್ತೆ. ಇದು ಸಿಲ್ಕ್ ಮಾಮ್ಗೆ ಹಾಕ್ತಾರಲ್ಲ, ಮಲ್ಬರಿ ಟ್ರೀ, ಇದು ಮಲ್ಬರಿ ಲೀವ್ಸು. ಸೊ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ತುಂಬ ಜನ ಮಕ್ಕಳು ನೋಡಿರಲ್ಲ. ನೋಡಿ ಇದು ಮಲ್ಬರಿ ಪ್ಲ್ಯಾಂಟು. ಅಲ್ಲೆಲ್ಲ ಒಂದೊಂದು ಮಾವಿನ ಮರ ಇದೆಲ್ಲ ಹಾಕಿದ್ದಾರೆ. ಮೋಸಂಬಿ ಮರ ಇದೆ ಅಲ್ಲೊಂದು, ಇಲ್ಲೊಂದು ಮಾವಿನ ಮರ ಇದೆ. ಇಲ್ಲಿ ನೋಡಿ ಯಾವುದೋ ಹೊಸದಾಗಿ ದಾಸವಾಳ ಹಾಕಿದ್ದಾರೆ. ಯಾವ ಕಲರ್ ಅಂತ ಗೊತ್ತಿಲ್ಲ. ಇದೊಂದು ರೋಸ್ ಇದೆ ನೋಡ್ಬೋದು. ಇದೆಲ್ಲ ಎಲ್ಲರ ಮನೆ ಮುಂದೆನೂ ಹಳ್ಳಿಗಳಲ್ಲಿ ಈ ಥರದೊಂದೊಂದು ಗಿಡ ಹಾಕಿರ್ತಾರೆ ಕಂಪಲ್ಸರಿ. ಪುಟ್ಟ ಮಲ್ಲಿಗೆ ಅಂತಾರಲ್ಲ ಆ ಗಿಡ. ದಾಸವಾಳ, ಇದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ದಾಸವಾಳ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ ಆರೆಂಜು, ಅದು ನಾರ್ಮಲ್ಲು ರೋಸು ಅವಾಗೆಲ್ಲ ಸಿಗ್ತಿತ್ತಲ್ಲ ಅದು. ಮುಂಚೆ ರೋಸ್ಗಳು ಅಂಗಡೀಲಿ ಈ ಥರ ಸಿಗ್ತಿತ್ತಲ್ಲ. ನಮ್ಮಮ್ಮ ಒಂದು ಪ್ಲ್ಯಾಂಟ್ ತಂದು ಹಾಕಿದ್ದಾರೆ, ಅದ್ರ ಮೆಮೊರಿ. ತುಂಬ ಚೆನ್ನಾಗಿದೆ ಇದು. ಇದು ಮಳ್ಳೆ ಹೂವು ಅಂತ ಬರುತ್ತಲ್ಲ ಆ ಗಿಡ. ಇದು ಫುಲ್ಲು ಸೀಸನ್ ಇದ್ದಾಗ ಇದ್ರ ಫುಲ್ಲು ಹೂವುಗಳೇ ಇರುತ್ತೆ. ಇವಾಗ ಹೂವು ಇನ್ನೂ ಬಂದಿಲ್ಲ, ಬಟ್ ಫುಲ್ಲು ಹೂವು ಬಿಡುತ್ತೆ. ನಮ್ಮಮ್ಮ ಅಂಗಡೀಲಿ ತರೋದೇ ಇಲ್ಲ ಹೂವನ, ಇದರಲ್ಲೇ ಫುಲ್ಲು. ಕನಕಪುರಕ್ಕೆಲ್ಲ ಆಗುತ್ತೆ ಹೂವು. ನೋಡ್ಬೋದು ಅಲ್ಲಿ ತೋರಿಸಿದ್ನಲ್ಲ ಪ್ಲ್ಯಾಂಟು, ಸೇಮ್ ಪ್ಲ್ಯಾಂಟು. ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಶುಗರ್ ಕೇನು. ಇದು ಮೋಸಂಬಿ. ನೋಡಿ ಇಲ್ಲೊಂದು ಮೋಸಂಬಿ ಬಿಟ್ಟಿದೆ, ನೋಡ್ಬೋದು ನೀವು. ಇದು ಮೋಸಂಬಿ ನಮ್ಮ ಡ್ಯಾಡಿ ತಂದು ಹಾಕಿದ್ದಾರೆ. ಇದನ್ನು ಸಕ್ಕ ಸ್ಮೆಲ್ಲು. ಇದು ಪೊಮೊಗ್ರಾನೇಟ್ ಒಂದು ಯೂಶಲ್ ನೋಡಿರ್ತೀರ. ಇದು ಡಿಫ್ರೆಂಟಾಗಿದೆ ನೋಡಿ ದಾಸವಾಳ. ಇದೊಂದು ದಾಸವಾಳ ಸಕ್ಕದಾಗಿರುತ್ತೆ. ಬುಷ್ ರೋಸ್ ಥರ ಬುಷ್ ನೋಡಿ, ತುಂಬ ಸ್ಪ್ಲಿಟ್ ಇದೆ, ರೋಸ್ ಥರ ಕಾಣಿಸುತ್ತೆ ಇದು. ಇದೆಲ್ಲನೂ ಸಿಲ್ಕ್ ಫಾರ್ಮ್ದೇ. ಅಲ್ಲೊಂದು ಅಡಿಕೆ ಸಸಿ ಹಾಕಿಕೊಂಡಿದ್ದಾರೆ. ಏನಂದರೆ ಅಡಿಕೆ ಸಸಿ ನಮ್ಮಮ್ಮ ಅಡಿಕೆ ತೊಗೊಳೋದೇ ಇಲ್ಲ ಹೊರಗಡೆ. ಅಮ್ಮನೇ ಅದನ್ನು ಸುಲಿದ್ಬಿಟ್ಟು ಇದು ಮಾಡ್ಕೊಳ್ತಾರೆ, ಏನೋ ಅಡಿಕೆ ಬೇಯಿಸ್ಕೊಳ್ತಾರೆ. ಇಲ್ಲೆಲ್ಲ ಸಣ್ಣ ಸಣ್ಣದು ಶೋ ಪ್ಲಾಂಟ್ ಹಾಕಿದ್ದಾರೆ, ಬಟ್ ಇನ್ನೂ ಬಿಟ್ಟಿಲ್ಲ. ಇದು ಲೈಟ್ ಆರೆಂಜ್ ಕಲರಲ್ಲಿ ದಾಸವಾಳ. ಸಕ್ಕತ್ ಡಿಫ್ರೆಂಟಾಗಿದೆ, ಯೂನಿಕ್ ಆಗಿದೆ ಇದು. ಸಕ್ಕತ್ ಕಲರ್ ಅದು, ನಂಗೆ ತುಂಬ ಇಷ್ಟ ಅದೊಂದು ಪ್ಲ್ಯಾಂಟ್ ಮಾತ್ರ. ಇದು ಫುಲ್ಲು ಶುಗರ್ ಕೇನ್ ಹಾಕಿದ್ದಾರೆ. ಕವರ್ ಆಗಿಬಿಟ್ಟಿದೆ, ಕಂಪ್ಲೀಟ್ ಕವರ್ ಆಗಿಬಿಟ್ಟಿದೆ ಶುಗರ್ ಕೇನು. ಅದೊಂದೇನೋ ಪ್ಲ್ಯಾಂಟ್ ಹಾಕಿದ್ದಾರೆ. ಇದು ಡೈರಿಯಾ ಇದೆ ನೋಡಿ, ಡೈರಾ ಹೂವು. ನಮ್ಮ ಚಿಕ್ಕಮ್ಮ ಮನೇಲಿ ತುಂಬ ಇದೆ. ಇಲ್ಲಮ್ಮ 2 ಕಲರ್ ಏನೋ ಹಾಕಿದ್ದಾರೆ ನೋಡಿ. ಇದು ಲೋಟಸ್ ಪಾಂಡು. ಪ್ಲ್ಯಾಂಟ್ಸ್ ಏನೋ ಸ್ವಲ್ಪ ಖಾಲಿಯಾಗಿದ್ದಾವೆ. ಲೋಟಸ್ಸು ಬಿಟ್ಟಿಲ್ಲ, ಬಟ್ ಲೋಟಸ್ ಪಾಂಡ್ ಇದು ನಮ್ಮಮ್ಮ ಮಾಡಿಸ್ಕೊಂಡಿರೋದು. ನಮ್ಮ ಡ್ಯಾಡಿಗೆ ಗೊತ್ತಿಲ್ಲದೆ. ಇದೊಂದು ರೋಸ್ ಹಾಕಿದ್ದಾರೆ, ಪಿಂಕು. ತುಂಬ ಇದೆ. ಇಲ್ಲೆಲ್ಲೋ ಎಳ್ನೀರು ಬಿದೋಗಿದೆ, ಎಳ್ನೀರು ಕುಡೀರಿ ಅಂತ ಇದ್ದರು. ಗೊನೆನೇ ಮುರ್ಕೊಬಿಟ್ಟಿದೆ ಅಂತ. ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಗೊನೆ ಮುರಿದಿದೆ ಅಂತಲೂ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಎಳ್ನೀರು ಬಿಟ್ಟಿದೆ. ತೆಂಗಿನಕಾಯಿ ಇದು ಆಲ್ರೆಡಿ ಕಾಯಿ ಆಗಿಬಿಟ್ಟಿದೆ. ಇದು ಎಳ್ನೀರು ಅನಿಸುತ್ತೆ, ಮೇ ಬಿ, ನನಗೂ ಗೊತ್ತಿಲ್ಲ ನೀಟಾಗಿ. ಇದೆಲ್ಲ ಮನೆಗೆ ಅಂತ ಒಂದಷ್ಟು ಬಾಳೆ ಗಿಡಗಳು ತಂದು ಹಾಕಿದ್ದು, ಮನೇಲಿ ತಿನ್ನೋಕ್ಕೆ ಅಂತ ಹಾಕ್ಕೊಂಡಿದ್ದು. ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಗೊನೆ ಎಷ್ಟೆಷ್ಟು ಉದ್ದ ಇದೆ ಗೊತ್ತಾ? ಇದು ನೋಡಿ, ಇದು ಆಲ್ರೆಡಿ ಹಣ್ಣಿಗೆ ಬಂದಿದೆ. ಇದು ಅಷ್ಟೇ, ತುಂಬ ದೊಡ್ಡ ಗಿಡ ಇದು. ಇಲ್ಲೊಂದು ಗೊನೆ ಈ ಮಾರೋದಕ್ಕೆ ಹಾಕ್ತಾರಲ್ಲ ಅಷ್ಟು ಬಾಳೆಕಾಯಿ ಬಿಟ್ಟಿದೆ. ಇಲ್ಲೂ ಬಂದುಬಿಟ್ಟಿದೆ. ಇದು ಇನ್ನೇನು ಬಲ್ತಿದೆ. ಇದು ಇನ್ನೂ ಚಿಕ್ಕದು ನೋಡಿ. ಇದು 2 ಅವಳಿ ಜೋಳಿ ಇದೆ, ಮತ್ತು ಅಕ್ಕಿ ಗೂಡು ಕಟ್ಟಿದೆ. ಅವಳಿ ಜವಳಿ ಬಾಳೆ ಗಿಡ,
ಎರಡಕ್ಕೂ ಮಧ್ಯ ಒಂದು ಅಕ್ಕಿ ಗೂಡು ಕಟ್ಕೊಂಡಿದೆ. ಇಲ್ಲೂ ಸುತ್ತ ಇದೊಂದು ಕೋಕೋ ಅಂತಾರಲ್ಲ, ಇನ್ನು ಕೋಕೋ ಬೀನ್ಸ್ ಎಲ್ಲ ಇದಾಗತ್ತಲ್ಲ, ಕೋಕೋ ಕಾಯಿ ಬಿಡುತ್ತಲ್ಲ ಆ ಪ್ಲ್ಯಾಂಟ್ ಅದು. ಇನ್ನೂ ಕಾಯಿ ಬಿಟ್ಟಿಲ್ಲ ಅದು. ಪೂರ್ತಿ ತೆಂಗು ಜಾಸ್ತಿ ಹಾಕಿದ್ದಾರೆ. ನಮ್ಮ ಕಡೆ ಮಾವು ಅದೆಲ್ಲ ಸ್ವಲ್ಪ ಕಡಿಮೆನೇ, ಮನೆಗೆ ಅಂತ ಒಂದೆರಡು ಸಸಿ ಹಾಕಿದ್ದಾರೆ ಅಷ್ಟೇ. ಇಲ್ಲೊಂದು ಪೋಮ್ ಹಾಕ್ಕೊಂಡೈತೆ ನೋಡಿ. ಅಡಿಕೆ ಇದು ಲಾಸ್ಟ್ ಟೈಮು ನನ್ನ ತೋಟಕ್ಕೆ ಬಂದಾಗ ಈ ಮರ ತುಂಬ ಬರೀ ಕಾಯೇ ಇತ್ತು, ತುಂಬ ಕಾಯಿ ಬರುತ್ತೆ ಇಲ್ಲಿ. ಅಲ್ಲಿ ಮುಂದೆ 2ನೇ ಮರ ಕಾಣಿಸ್ತಿದೆಯಲ್ಲ, ತೆಂಗಿನ ಮರ, ಆ ಮರದ ಹತ್ರ ಯಾವಾಗಲೂ ಮಶ್ರೂಮ್ ಬರುತ್ತೆ ನಮ್ಮ ತೋಟದಲ್ಲಿ. ಹೆವಿ ಮಶ್ರೂಮ್ ಬಿಡುತ್ತೆ, ಸಖತ್ ಮಶ್ರೂಮು. ನಾಟಿ ಅದೇ ಹುಟ್ಟುತ್ತೆ, ನಾವು ಬೆಳೆಸೋದಲ್ಲ, ಅದೇ ಬರುತ್ತೆ ಮಶ್ರೂಮು. ನೋಡ್ಬೋದು ಎಲ್ಲ ಮರದಲ್ಲೂ ಎಳ್ನೀರು, ಕಾಯಿ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ. ಅಲ್ಲಿ ಎಳ್ನೀರೇನೋ ಬಿದ್ದಿರೋ ಥರ ಇದೆ. ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕಾಯಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೊಂದು ಪಪ್ಪಾಯಿ ಹಾಕ್ಕೊಂಡಿದ್ದಾರೆ, ಅಲ್ಲಿ ಹಿಂದೆ ಇದೆ, ತುಂಬ ದೊಡ್ಡದಾಗಿದೆ ಅದು. ಮತ್ತು ಇಲ್ಲೂ ಒಂದು ಪಪ್ಪಾಯಿ ಇದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಸೈಜ್ ಇದೆ ಗೊತ್ತಾ. ಒಂದೊಂದು ಇಲ್ಲಾಂದರೆ ಒಂದು 7 kg 6 kg ಬರ್ಬೋದೇನೋ, ಆ ಸೈಜ್ ಇದೆ ಅದು. ಕರಿ ಲೀಫು ಎಲ್ಲ ತೋಟದಲ್ಲೇ ಬೆಳ್ಕೊಳ್ತಾರೆ ಅಮ್ಮ, ಹೊರಗಡೆ ಎಲ್ಲೂ ಬೈ ಮಾಡೋದು ಆ ಥರ ಏನಿರಲ್ಲ. ಇದು ನಮ್ಮ ಚಾಕಿ ಸೆಂಟರು ಆವಾಗ. ಈಗ ರೇಷ್ಮೆ ಮನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇನ್ನೊಂದು ಸೈಡ್ ತೋಟ, ಸ್ವಲ್ಪ ಖಾಲಿ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಪ್ಲ್ಯಾಂಟ್ಸ್ಗಳು ಹಾಕಿದ್ದಾರೆ, ಜಾಮೂನು, ಅಲ್ಲೆಲ್ಲ ಸ್ವಲ್ಪ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಅಮ್ಮ. ಗೋಡಂಬಿ ಪ್ಲ್ಯಾಂಟ್ ಹಾಕಿದ್ದಾರೆ, ಜಾಕ್ ಫ್ರೂಟ್ ಹಾಕಿದ್ದಾರೆ. ಇನ್ನೂ ಒಳಗಡೆ ತುಂಬ ಪ್ಲ್ಯಾಂಟ್ಸ್ ಇದ್ದಾವೆ, ಬಟ್ ನನಗೆ ಹೋಗೋದಕ್ಕೆ ಸ್ವಲ್ಪ ಭಯ. ಇದೆಲ್ಲ ಫುಲ್ಲು ತೆಂಗೆ ಜಾಸ್ತಿ ಇದೆ. ವಾಪಸ್ ಹೋಗೋಣ. ಅಲ್ಲಿ ಆಲ್ ಸ್ಪೈಸಸ್ದು ಗಾವ ಇದೆ, ಮತ್ತು ಬಾರ್ಬರಸ್ ಚೆರಿ ಇದೆ. ಏನಂದರೆ ಅವ್ರಿಗೆ ಟೈಮ್ ಸಾಕಾಗಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಇರೋ ಟೈಮೆಲ್ಲ ಈ ಗಿಡಗಳ ಮೇಲೆ ಟೈಮ್ ಕೊಡ್ತಾರೆ. ನೋಡಿ, ಒಂದು ಚಿಕ್ಕದು ಯಾವುದೋ ಬದನೆ ಗಿಡ ಹಾಕಿದ್ದಾರೆ ಅನಿಸುತ್ತೆ, ಸುಕ್ಕ ಸೈಜಲ್ಲಿ ಬಿಟ್ಟಿದೆ ಬದನೆಕಾಯಿ. ಇದು ಚೆರಿ ಪ್ಲ್ಯಾಂಟು, ಚೆರಿ ಬಂದಿದೆ ಬಟ್ ಹಣ್ಣಾಗಿಲ್ಲ. ಈ ರೀತಿ ತೋರಿಸ್ತೀನಿ, ಇಲ್ಲಿ ನೋಡಿ, ಬಂದಿದೆ, ನೀಟಾಗಿ ಬಂದಿದೆ, ಸೈಜಲ್ಲಿ ಆಗಿದೆ, ಬಟ್ ಹಣ್ಣಾಗಬೇಕು. ಇದು ಯಾವ ಚೆರಿ ಅಂದರೆ ಬಾರ್ಬರಸ್ ಚೆರಿ ಅಂತಾರಲ್ಲ ಅದು. ಸ್ವಲ್ಪ ಟ್ಯಾಂಗಿ ಇರುತ್ತೆ, ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲ್ ಸ್ವೀಟ್ನೆಸ್ಗಿಂತ ಇದೊಂಚೂರು ಹೆವಿ ಟೇಸ್ಟ್ ಅನಿಸುತ್ತೆ. ಇದು ಚಿಲ್ಲಿಗವ. ಈ ಚಿಲ್ಲಿಗವ ಫ್ಲವರಿಂಗ್ ಆಗ್ತಿದೆ ಅನಿಸುತ್ತೆ ನೋಡಿ. ಇದು ಕಾಯಿ ಬಿಟ್ಟಿಲ್ಲ, ಕಾಯಿ ಕ್ಲೋಸ್ ಆಗಿದೆ. ಈ ಚಿಲ್ಲಿಗವದಲ್ಲಿ ಏನು ಸ್ಪೆಷಲ್ ಅಂದರೆ, ಇದು ಸೈಜ್ ಬರೋದು ಚಿಕ್ಕದಾಗಿ ಸಣ್ಣಗೆ ಬರುತ್ತೆ, ಒಂದು 4 ಬೀಜ ಇರುತ್ತೆ ಅಷ್ಟೇ. ಬಟ್ ಒಳಗಡೆ ತಿಂದಾಗ ಸ್ವಲ್ಪ ಸ್ಪೈಸು ಫೀಲ್ ಆಗುತ್ತೆ, ಸಾಲ್ಟಿನೂ ಫೀಲ್ ಆಗುತ್ತೆ. ಇದು ಆ್ಯಪಲ್ ಇನ್ನೂ ಆ್ಯಪಲ್ ಬಿಟ್ಟಿಲ್ಲ, ನೋಡೋಣ. ಟ್ರಯಲ್ಗೊಂದು ಪೀಸ್ ಹಾಕಿದ್ದಾರೆ ನೋಡಿ, ವಿಳ್ಯದಲ್ಲೇ ಕಂಪ್ಲೀಟ್ 2 ಥರ ವಿಳ್ಯದಲ್ಲಿ ಹಾಕಿದ್ದಾರೆ. ಇದು ವೈಟು ತಿನ್ನೋದಕ್ಕೆ ಅಂತ, ಇದೆಲ್ಲ ಪೂಜೆಗೆಲ್ಲ ಮಾರ್ತಾರಲ್ಲ ಈ ಥರದ್ದು. ಇದು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ವಿಳ್ಯದೆಲೆ ಇದು. ಅದು ಕಡಕ್ನಾಥ್ ಕೋಳಿ ನೋಡಿ, ನಮ್ಮಮ್ಮ ಕೋಳಿನ ತುಂಬ ಕೋಳಿಗಳು ಸಾಕಿದ್ದಾರೆ, ವೆರೈಟೀಸ್ ಕೋಳಿಸ್ ಇದ್ದಾವೆ. ಇದು ಕಡಕ್ನಾಥ್. ಎಲ್ಲಿ ನೋಡಿದ್ರು ಸೀಬೆಕಾಯಿ ಅಂತೂ ಸಿಗುತ್ತೆ ನಮ್ಮ ತೋಟದಲ್ಲಿ. ಸೀಸನಲ್ಲಂತೂ ಫುಲ್ಲು ತೋಟ ತುಂಬ ಸೀಬೆಕಾಯಿ ಸೋರ ಹಾಕ್ಬಿಟ್ಟಿರುತ್ತೆ. ನಮ್ಮಮ್ಮಿ ಸಾಕಿರೋ ಕಿಟ್ಟನ್ನು. ಇದು ಸೀಬೆ ಗಿಡನೇ. ಎಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಿದ್ದಾಳೆ ಕಾಲಿ ರೋಡಲ್ಲಿ ಅಂತ ಅಂದ್ಕೊಬಿಡಿ. ಬನ್ನಿ, ಇದು ಸಪೋಟ ಪ್ಲ್ಯಾಂಟು, ಒಂದೇ ಹಾಕಿರೋದು ಗೊತ್ತಾ, ಸಖತ್ ಕಾಯಿ ಬಿಡುತ್ತೆ. ಯಾವಾಗ ಬಂದರೂ ಇದರಲ್ಲಿ ಕಾಯಿ ಇರುತ್ತೆ. ಈ ತೋಟದಲ್ಲಿ ಯಾವುದ್ರಲ್ಲಾದರೂ ಕಾಯಿ ಸಿಕ್ಕಿಲ್ಲ, ಹಣ್ಣು ಸಿಕ್ಕಿಲ್ಲ ಅಂದರೆ ಈ ಸಪೋಟ ಪ್ಲ್ಯಾಂಟಲ್ಲಂತೂ ಕಾಯಿ ಹಣ್ಣು 2 ಸಿಗುತ್ತೆ ನೋಡಿ. ಫುಲ್ಲು ಜೋಲ ಹಾಕ್ಬಿಟ್ಟಿದೆ, ಚಿಕ್ಕ ಗಿಡದಿಂದನೂ ಬಿಡ್ತಾನೇ ಇದೆ. ನಾವು ಇದನ್ನು ಹಾಕ್ದಾಗಿಂದನೂ ನೋಡ್ತಾ ಇದ್ದೀನಿ, ಸ್ಟಿಲ್ ಕಾಯಿ ಬರ್ತಾನೆ ಇದೆ. ಗಿಡ ಒಣಗೂ ಇಲ್ಲ, ಏನೂ ಇಲ್ಲ. ಯಾವುದೋ ಒಳ್ಳೆ ಪ್ಲ್ಯಾಂಟೇ ತಂದು ಹಾಕಿದ್ದಾರೆ ನಮ್ಮ ಡ್ಯಾಡಿ.
ಇದೆಲ್ಲ ರೈಸ್ ಫಾರ್ಮಿಂಗು. ಇದು ಪೂರ್ತಿ ಅಕ್ಕಿ, ಭತ್ತ ಹಾಕಿದ್ದಾರೆ. ರೈಸ್ ಫಾರ್ಮಿಂಗು ನೋಡಿ. ಇನ್ನೂ ಭತ್ತ ಬಂದಿಲ್ಲ, ಬಟ್ ಪೈರು ತುಂಬ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಗದ್ದೆ ಹತ್ರ ಗದ್ದೆ ಥರ ಮಾಡ್ಕೊಂಡಿದ್ದಾರೆ. ಇದೊಂದು 2 ಪಾತಿ, ಈ ಪಾತಿ ಆ ಪಾತಿನ ಗದ್ದೆ ಮಾಡ್ಕೊಂಡಿದ್ದಾರೆ. ನೀರು ಹರಿಯೋ ಸೌಂಡ್ ಕೇಳಿಸ್ತಿದೆ. ಇಲ್ಲಿ ನಮ್ಮ ಮನೆ ತೋಟ ಸುತ್ತಲೂ ಹಳ್ಳ ಹರಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ಹಳ್ಳ. ಬನ್ನಿ ತೋರಿಸೋಣ. ನೋಡಿ, ತೋಟ ತುಂಬ ಬರೀ ಕೋಳಿಗಳೇ. ಇಲ್ಲೂ ಕೋಳಿ ಇದೆ, ಹಳ್ಳ ಕೋಳಿ ಇದೆ. ಜೇಶು ಅಂತೂ ಫುಲ್ ಆಡ್ತಿದ್ದಾನೆ. ಫುಲ್ ಫ್ರೀಡಮ್ ಹಂಗಿಲ್ಲಿದ್ರೆ. ಇದು ನಮ್ಮ ಪುಟಾಣಿ ಪಾಪು, ನಮ್ಮ ಮನೇಲಿರೋ ಪಾಪು. ಸಿರಿ ಟಾಟ ಮಾಡು. ಸಿರಿಮ್ಮ ಟಾಟ ಮಾಡು. ಅವಳು ಬ್ಯುಸಿ ಇದ್ದಾಳೆ. ಇದು ಸಿಲ್ಕ್ ಫಾರ್ಮ್ದು ಗೂಡು ನೋಡಿ. ಹಾಯ್ ಹೇಳಿ ಆಂಟಿ, ಹಾಯ್ ಹೇಳಿ. ಯೂಟ್ಯೂಬಲ್ಲಿ ಬರ್ತೀರಾ? ಹಾಯ್ ಹೇಳಿ. ನೋಡ್ಬೋದು. ನೋಡಿ, ನಮ್ಮ ಆಂಟಿ ಹಾಯ್ ಹೇಳಿದ್ರು. ಇದು ಗೂಡು ಬಿಚ್ತಿದ್ದಾರೆ. ಹೇಳ್ತಾ ಇದ್ದೀನಿ ಆಂಟಿ, ತೋರಿಸ್ತಾ ಇದ್ದೀನಿ ನೋಡೋರಿಗೆಲ್ಲ. ಹಾಯ್ ಆಂಟಿ. ನೋಡಿ, ಇಲ್ಲಿ ಇದನ್ನೆಲ್ಲ ಬಿಚ್ಚಿ ಇಲ್ಲ ಆಂಟಿ ಹಾಕ್ಕೊಡ್ತಾರೆ. ಅವರಲ್ಲಿ ಕ್ಲೀನ್ ಮಾಡ್ತಾರೆ ನೀಟಾಗಿ. ಅದು ಪಿಕ್ಕೆ ಎಲ್ಲ ಇರುತ್ತೆ, ಗಲೀಜೆಲ್ಲ ತೆಗೆದು ಆ ಥರ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಹಾಕ್ತಾರೆ. ಅಂದರೆ ಹೋಗಿರೋ ಗೂಡು ಚೆನ್ನಾಗಿರೋದು 2 ಸೆಗ್ರಿಗೇಟ್ ಮಾಡ್ತಾರೆ. ಇಲ್ಲಿ ಆಂಟಿ ಬಿಚ್ತಿದ್ದಾರೆ ನೋಡಿ. ಹಿಂಗೆ ಬಿಚ್ಚಿ ಇಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಸಪ್ಲೈ ಮಾಡ್ತಾರೆ. ಇದು ಆಫ್ಟರು. ಬಿಫೋರು ಸಿಲ್ಕ್ ಫಾರ್ಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಬಿಫೋರ್ ವಾರ್ಮಿಂಗು. ಇದೇ ಸಿಲ್ಕ್ ವಾರ್ಮು, ನೋಡ್ಬೋದು. ಸಖತ್ ಕ್ಯೂಟಾಗಿದೆ. ಭಯ ಆಗೋ ಥರ ಏನಿಲ್ಲ, ತುಂಬ ಕ್ಯೂಟಾಗೇ ಇರುತ್ತೆ. ಇದು ದೊಡ್ಡ ಹುಳ ಆಗಿ ಆ ಥರ ಗೂಡಾಗುತ್ತೆ. ಗೂಡಾಗಿ ಗೂಡಿಂದ ಆಚೆ ಬಂದು ಬಟರ್ಫ್ಲೈ ಆಗುತ್ತೆ. ಬಟರ್ಫ್ಲೈವರೆಗೂ ನಾವು ಇಟ್ಕೊಳ್ಳಲ್ಲ, ನಾವು ಗೂಡನ್ನ ಮಾತ್ರ ಸೇಲ್ ಮಾಡ್ತೀವಿ. ನೋಡ್ಬೋದು. ಇದು ಹೊಸದು 1 ವೀಕ್ ಬೇಬಿ. 1 ವೀಕಲ್ಲಿ ಹಿಂಗಿರುತ್ತೆ. ಇದೆಲ್ಲ ನಮ್ಮ ಅಮ್ಮನ ಸಾಮ್ರಾಜ್ಯ. ನಮ್ಮ ಡ್ಯಾಡಿ ನಮ್ಮ ಅಮ್ಮಂದು. ಇದೆಲ್ಲ ನಮ್ಮ ಅಮ್ಮನ ಮಕ್ಕಳು. ನಮ್ಮಮ್ಮ ಸಾಕಿ ಗೂಡು ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ ಇವ್ರನ್ನೆಲ್ಲ ಆಚೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಹಿಂಗೆ ದಪ್ಪ ಆದಮೇಲೆ ಈ ಥರ ಬಿಡ್ತಾರೆ. ಇದನ್ನು ಚಂದ್ರಿಕೆ ಅಂತಾರೆ. ಈ ಕಡೆ ಅವ್ರಿಗೆಲ್ಲ, ಕನಕಪುರ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ತುಂಬ ಜನ ನೋಡಿರಲ್ಲ. ನೋಡ್ಬೋದು. ಈ ಥರ ಬಿಟ್ಟು ಇದನ್ನು ಗೂಡು ಮಾಡಿ ಅಲ್ಲಿ ತೋರಿಸಿದ್ನಲ್ಲ ಆಗಲೇ, ಆ ಥರ ಕ್ಲೀನ್ ಮಾಡಿ ಸೇಲ್ ಮಾಡ್ತಾರೆ. ಇದನ್ನು ನಮ್ಮದು ಹುಳಿನ ಮನೆಯೇ, ಬಟ್ ಲಾಕ್ ಹಾಕಿದೆ. ಅಲ್ಲಿ ಇವು ತೋಟಕ್ಕೆ ಹೊಸ ಕಿಡ್ಸು ನೋಡಿ. 4 ದಿನ ಆಗಿದೆ ಬಂದು. ನೋಡು, ಪಾಪುಗಳು ಬಂದಿದ್ದಾವೆ ನೋಡು. ನಿಮಗೆ ಇದು ಗದ್ದೆ ತೋರಿಸಿದ್ನಲ್ಲ ಆ ಕಡೆಯಿಂದ, ಇದು ಈ ಕಡೆ ಫೇಸು. ನಮ್ಮ ಡ್ಯಾಡಿ ಸ್ಟಾರ್ಟಿಂಗೆಲ್ಲ ಆ್ಯಪಲ್ ಮರ ಅಂದ್ಬಿಟ್ಟು ಒಂದು ಪ್ಲ್ಯಾಂಟ್ ತಂದು ಹಾಕಿದ್ರು. ಆ್ಯಪಲ್ ಪ್ಲ್ಯಾಂಟ್ ಕಣವ ಅಂತ. ಅದು ಇದೆ ಆ್ಯಪಲ್ ಪ್ಲ್ಯಾಂಟು. ಬಟ್ ಇದು ದೊಡ್ಡದಾದ್ಮೇಲೆ ಗೊತ್ತಾಯ್ತಿದ್ದ ಒರಿಜಿನಲ್ ಆ್ಯಪಲೆಲ್ಲ ವಾಟರ್ ಆ್ಯಪಲ್ ಅಂತ. ಡ್ಯಾಡಿಗೆ ಮೋಸ ಮಾಡಿಬಿಟ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಸಲ ಚೀತನೂ ಬಂದಿತ್ತಂತೆ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಒಂದು ಸಲ ಚೀತನ ಬಂದಿತ್ತು. ಅಲ್ಲಿ ತೋರ್ಸೋಕ್ಕಾಗಿಲ್ಲ ಅಲ್ವ, ಸುತ್ತ ನೀರು ಹರಿಯುತ್ತೆ ಅಂತ. ಇಲ್ಲಿ ನೀಟಾಗಿ ಕಾಣಿಸುತ್ತೆ, ಬನ್ನಿ ತೋರಿಸ್ತೀನಿ. ಹಿಂಗೆ ಹೋಗ್ತಾ ಇದ್ದರೆ ಸುಸ್ತಾಗತ್ತೆ. ಭಯ ಬೇರೆ, ಏನಾದರೂ ಇರತ್ತಾ ಅಂತ. ನೋಡಿ, ಇದು ಹಳ್ಳ. ನಮ್ಮ ತೋಟಕ್ಕೆ ಬಂದರೆ ರೆಸಾರ್ಟಿಗೆ ಬಂದಾಗೆ. ಲಾಕ್ಡೌನ್ ಮೆಮೊರಿ. ಫುಲ್ಲು ಲಾಕ್ಡೌನೆಲ್ಲ ನಾವು ಇದೇ ತೋಟದಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ನಿಮ್ಮದು ಯಾವ್ದಾರು ಲಾಕ್ಡೌನ್ ಮೆಮೊರಿ ಇದ್ದರೆ ಶೇರ್ ಮಾಡಿ, ಆಯಿತಾ? ನಮ್ಮಮ್ಮ ತೋಟದಲ್ಲಿ ಒಂದು ಸೀಗೆ ಮೇಳೆನೂ ಹಾಕ್ಕೊಂಡಿದ್ದೆ. ಸೀಗೆ ಮೇಳೆ ಅಂದರೆ ಸೀಗೆ ಸೊಪ್ಪಿನ ಗಿಡ. ಬೆಂಗಳೂರವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಈ ಥರ ಎಲ್ಲ ಮುಳ್ಳೆಲ್ಲ ಇರುತ್ತೆ. ಟೇಸ್ಟ್, ಸ್ಮೆಲ್ಲು ತುಂಬ ಸ್ಮೆಲ್ ಗಮ್ಮನ್ನತ್ತೆ. ಇದೊಂಥರ ಸ್ಮೆಲ್ ಇರುತ್ತೆ. ಸೊ ಇಲ್ಲಿದೆಲ್ಲ ಈ ಥರ ಕಿತ್ಕೊಳ್ಳೋದು ನೋಡಿ. ಇಷ್ಟು ಕೂದಿಟ್ಟಿದ್ದಾರೆ, ನೋಡ್ಬೋದು.
ಕುಯ್ಬೇಕಾದ್ರೆ ತುಂಬ ಕಷ್ಟ ಇದ್ದು, ಮುಳ್ಳೆಲ್ಲ ಇರುತ್ತಲ್ಲ ನೋಡ್ಬೋದು, ಇಲ್ಲಿ ಸ್ಪೈಕ್ಸ್ ಥರ ಇದೆ ನೋಡಿ, ಇದೆಲ್ಲ ಚುಚ್ಚುತ್ತೆ. ಕೇರ್ಫುಲ್ಲಾಗಿ ಕುಯ್ಬೇಕು. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಫೇವ್ರೇಟ್ ಸಾಂಬಾರಿದ್ದು ಉಪ್ಪು ಸಾಂಬಾರಲ್ಲಿ ನಾನು ಇದನ್ನು ಇಷ್ಟಪಟ್ಟು ತಿಂತೀನಿ. ಉಪ್ಸಾರು ಮಾಡಿದ್ರೆ ಈ ಉಪ್ಸಾರು ಇಷ್ಟ, ಬಾಕಿ ಯಾವ ಉಪ್ಸಾರು ಅಂದರೆ ಇಷ್ಟ ಆಗಲ್ಲ. ಚಿಕನ್ ಮಾತ್ರ ಇಷ್ಟ ಆಗುತ್ತೆ ನನಗೆ. ಎಷ್ಟು ಸೊಪ್ಪು ಸಿಕ್ಕಿದೆ, ಅಷ್ಟು ದೊಡ್ಡ ಗಿಡದಲ್ಲಿ ಎಷ್ಟು ಸೊಪ್ಪು ಸಿಕ್ಕಿದೆ. ಒಂದು 4 ಜನಕ್ಕೆ ಆಗುತ್ತೆ ಕಡಿಮೆ ತಿಂದರೆ. ಜಾಸ್ತಿ ತಿಂದರೆ ಯಾರಿಗೂ ಸಾಕಾಗಲ್ಲ.